ಓ ಮುನಿಯ ಓ ಮರಿಯ ಓ ಕೆಂಚ ಓ ಜವರ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ 2 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವ್ಯಾಪಾರ. ನೋಡಿ ಆಂಧ್ರದಿಂದ ಹೋಗ್ತಾರೆ ಗಾಡಿ ಮಾ ಇಂಟಿ ಮಹಾಲಕ್ಷ್ಮಿ. ಇದು ಸಂತೆಯಲ್ಲಿ ಇಲ್ಲ ಇರೋ ದೊಡ್ಡ ಸಂತೆ ಅಂದ್ರೆ ಇದೊಂದೇ. ಸುಂಕದಕಟ್ಟೆಯಿಂದ ಒಂದು 8-9 ಅಂಗಡಿ ಇದೆ. 8-9 ಅಂಗಡಿಯಿಂದ ಒಂದು 200-250 ಮರಿ ಹಾಕೊಂಡು ಹೋಗ್ತೀವಿ. 8 ಟನ್ ಮಾಂಸ. ಹೌದು. ಒಂದಿನ ನಾಳೆ ಕ್ಲೋಸ್. ನೋಡಿ ಇದು ನಾಟಿ ಮರಿ. ಕಿವಿ ಉದ್ದ ಬರಬಾರ್ದು, ತಲೆ ಸಣ್ಣ ಇರಬೇಕು, ಮೈ ಕಟ್ಟು ಜಾಸ್ತಿ ಲೆಂತ್ ಬರಲ್ಲ. ಇದು ಪ್ಯೂರ್ ನಾಟಿ. ಇದು 110 ತರ ಸೊಪ್ಪು ತಿನ್ನೋ ಮರಿ. ಇದಕ್ಕೆ ತಿನ್ನೋ ಯೋಗ್ಯತೆ ನಮಗೂ ಇಲ್ಲ ಅದೃಷ್ಟ. ನಾವು ಗೋಬಿ ಮಂಜೂರಿ ಪಾನಿಪುರಿ ತಿಂತೀವಿ, ಇವು ಹಂಗಲ್ಲ. ಒಳ್ಳೊಳ್ಳೆ ಫುಡ್, ಒಳ್ಳೊಳ್ಳೆ ಎಲೆ, ಒಳ್ಳೊಳ್ಳೆ ಆರೋಗ್ಯ, ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎಲ್ಲ ಒಂದೊಂದೆಲ್ಲ ತಿನ್ನುತ್ತೆ. ಇದ್ರಲ್ಲಿ ಕ್ವಾಲಿಟಿ ಇದೆ. ಇದನ್ನ ತಿಂದ್ರೆ ಕಾಯಿಲೆ ಬರಲ್ಲ. ಜಮೀನಲ್ಲಿ ಒಂದು ಸೊಪ್ಪು ಹಾಕಿರ್ತೀರಾ, ಬರೀ ಒಂದ್ 2 ಗೊಬ್ಬರ ಯೂರಿಯಾ ನೈಟ್ರೋಜನ್ ಹಾಕ್ಬಿಟ್ಟು ಗಿಡ ಬೆಳೆಸ್ಬಿಡ್ತಾರೆ. ಇವು ತಿಂದಿರೋ ಸೊಪ್ಪು ಎಷ್ಟು? ಒಂದು 108 ವೆರೈಟಿ ತಿನ್ನುತ್ತೆ. ಅದು ಬರೀ ಗೊಬ್ಬರ ತಿಂದಿರೋ ಗಿಡ ಎಲ್ಲಿ? ಪ್ರತಿ ಶನಿವಾರ ಸರಾಸರಿ 2 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವ್ಯಾಪಾರ, ಕುರಿ ಮತ್ತು ಮೇಕೆಯ ವ್ಯಾಪಾರ ನಡೆಯುವಂತಹ ಭಾರತದ ವಿಶ್ವ ಪ್ರಸಿದ್ಧವಾದಂತಹ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಕುರಿ ಮತ್ತು ಮೇಕೆ ಸಂತೆಗೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ರೈತರು, ಈ ಭಾಗದ ರೈತರು ಅಂದ್ರೆ ಈ ತುಮಕೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಈ ಕಡೆ ದಾಬಸ್ಪೇಟೆ, ನೆಲಮಂಗಲ, ಕನಕಪುರ, ಮಾಗಡಿ, ಮಡಕಶಿರ, ಹಿಂದೂಪುರ, ಅನಂತಪುರ, ಈ ಕಡೆ ಪಾವಗಡ, ಗುಡಿಬಂಡೆ, ಈ ಭಾಗದ ರೈತರು ಎಲ್ಲರೂ ಬರ್ತಾರೆ. ಗಾಡಿಗಳಲ್ಲಿ, ಟೆಂಪೋಗಳಲ್ಲಿ, ಟಾಟಾ ಎಸಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಅವ್ರ ಕುರಿಗಳನ್ನ, ಮೇಕೆಗಳನ್ನ ತಗೊಂಡ್ಬರ್ತಾರೆ, ವಹಿವಾಟನ್ನ ಮಾಡ್ತಾರೆ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡೋಗಿ ಕುರಿ ಮತ್ತು ಮೇಕೆಯನ್ನು ಖರೀದಿ ಮಾಡಿ ಅನೇಕ ಉಪಯೋಗಗಳಿಗೆ ಬಳಸ್ಕೋತಾರೆ ಸ್ನೇಹಿತರೆ. ಈ ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಕುರಿ ಮತ್ತು ಮೇಕೆ ಸಂತೆಯಲ್ಲಿ ಸ್ನೇಹಿತರೆ ಅದು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ. ನನಗಿರೋಂಥದ್ದು ನಾಗೇನಹಳ್ಳಿಯಿಂದ ಗ್ರಾಮ ಸ್ನೇಹಿತರೆ. ಇದು ಕೊರಟಗೆರೆ ಹತ್ರ ಬರುತ್ತಿದ್ದು. ನೋಡಿ ಮುಂದೆ ಹೋದರೆ ಕೊರಟಗೆರೆ 6 ಕಿಲೋಮೀಟ್ರು, ಸಿದ್ದೂರು ಬೆಟ್ಟ, ಪಾವಗಡ, ಮುಂದೆ ಗೋರ್ನಹಳ್ಳಿ ಮಹಾಲಕ್ಷ್ಮಿ. ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಸಮಾನತೆ ಕಡೆ ಯಾಕೆ ಎಲ್ರಿಗೂ ಬುದ್ಧಿ ಕೊಡಲಿ ಅಂತ ಕೇಳ್ಕೊತಾ ನಾವು ಹೋಗೋಣ. ನಾನು ಬಂದೆ ಸ್ನೇಹಿತರೆ ಈಗ ಸಂತೆಗೆ, ಕುರಿ ಸಂತೆಗೆ, ಅಕ್ಕಿರಾಂಪುರ ಕುರಿ ಸಂತೆಗೆ. ನೋಡಿ ಎಷ್ಟೊಂದು ಗಾಡಿಗಳು ನಿಂತಿದೆ ಇಲ್ಲಿ. ಒಂದು ಕುರಿಯಿಂದ ಹಿಡಿದು 1000 ಕುರಿವರೆಗೂ ಜನ ತೊಗೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಕ್ಕ ನಮಸ್ತೆ ಅಕ್ಕ. ಇದು ತೊಗೊಂಡ್ರೆ ಮಾರಕ್ಕ? ನಿಮ್ದು ಯಾವ ಊರು? ಬೆಲ್ಯ. ಒಂದೇ ಒಂದು ತೊಗೊಂಡು ಹೋಗ್ತಾ ಇದ್ರಲ್ಲ? ಸಾಕಣಕ್ಕೆ ಸುಮ್ಮನೆ. ಸಾಕಕ್ಕೆ. ಎಷ್ಟು ತೊಗೊಂಡ್ರಿ? 500-200. ಎಷ್ಟು ತಿಂಗಳು ಸಾಕ್ತೀರಾ? ಸಾಕ್ತೀನಿ ದೊಡ್ಡದಾಗದಂಗ. ಥ್ಯಾಂಕ್ಸ್. ಈಗ ನಾನು ಬಂದೆ ಅಕ್ಕಿರಾಂಪುರದ ಒಳಗಡೆಗೆ. ನೋಡಿ ಇದೆ ಅಕ್ಕಿರಾಂಪುರ, ಕೊಪ್ಪಳ ಜಿಲ್ಲೆ ಕೂಪನಪಳ್ಳಿನಲ್ಲೂ ಕೂಡ ಕೂಪನಪಳ್ಳಿ ಕುರಿ ಸಂತೆ ವಿಶ್ವ ಪ್ರಸಿದ್ಧ. ಅದು ಏಷ್ಯಾಗೆ ಅತಿ ದೊಡ್ಡದು. ಸೊ ಅಂತ ಸಂತೆ ಅದನ್ನು ಕೂಡ ಕಲಾಮದ ವಿಡಿಯೋ ಮಾಡಿ ಹಾಕಿದ್ದೀವಿ, ನೀವು ನೋಡ್ಬೋದು. ಸರ್ ಇದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಕುರಿ ಸಂತೆ ಅಂತಂದು ಹೆಸರುವಾಸಿಯಾಗಿದೆ ಸರ್. ಸುಮಾರು 60 ವರ್ಷಗಳ ಇತಿಹಾಸ ಇರುವಂತ ಸಂತೆ ಸರ್ ಇದು. ನಮ್ಮ ದಕ್ಷಿಣ ಕರ್ನಾಟಕ ಅಥವಾ ಹಳೆ ಮೈಸೂರು ಭಾಗದಲ್ಲೇ ವಿಶ್ವ ಪ್ರಸಿದ್ಧಿಯಾದಂಥ ಸಂತೆ ಇದು. ಬನ್ನಿ ನೋಡೋಣ. ಅಲ್ಲಿ ಎಷ್ಟೊಂದು ಕುರಿ ತೊಗೊಂಡು ಹೋಗ್ತಾರೆ ನೋಡಿ ಇಲ್ಲಿ ಒಟ್ಟಿಗೆ. ಅಣ್ಣ ಯಾವರು? ತಿಪ್ಟೂರ್ನವರು. ನೋಡಿ ತಿಪ್ಟೂರ್ನ ಕಲಾಮಾಧ್ಯಮದ ವೀಕ್ಷಕರು ಬಂದವ್ರೆ. ಅಣ್ಣ ನಿಮ್ಮ ಹೆಸರು ಹೇಳಿ? ಎಷ್ಟು ಕುರಿ ತಗೊಂಡ್ರಿ? 20. ಏನು ವಿಷಯ? ಕುರಿ ಸಾಕಾಗಿ ಸಾಕಕ್ಕೆ. ಒಳ್ಳೇದಾಗ್ಲಿ. ಪರವಾಗಿಲ್ವಲ್ಲ ರೇಟು? ಏನು ತಿಪ್ಟೂರ್ಗಳಿಗೆ ಎಷ್ಟು ದೂರ? ಸರ್ ಒಂದು 120 ಆಗುತ್ತೆ. 120 ಕಿಲೋಮೀಟರ್ ಬಂದ್ರೆ ವರ್ಕೌಟ್ ಆಗುತ್ತಾ? ಆಗುತ್ತೆ. ರೈತರು ಏನು ಮಾಡಿ ಸಾಕ್ಬೇಕು, ಏನೋ ಮಾಡಲೇಬೇಕು. ಓಕೆ ಸರಿ ಹೋಗಿ ಬನ್ನಿ. ಬರ್ತೀವಿ. ಯಜಮಾನ್ರೆ ಯಾವ ಊರಿಗಿದು? ತುಮಕೂರಿಗೆ. ಸಾಕಕ್ಕೆ ಹಬ್ಬಕ್ಕ? ಸಾಕಕ್ಕೆ. ನೋಡಿ ಟಗರುಗಳು ತುಂಬ ಇಂಪಾರ್ಟೆಂಟು. ಕುರಿ ಸಾಕೋರಿಗೆ ಟಗರು ಭಾಳ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಟಗರೇ ಬೀಜ ಅಂದರೆ ಸಂತಾನೋತ್ಪತ್ತಿ ಮಾಡೋಂಥದ್ದು. ಅಣ್ಣ ನಿಮ್ದು ಯಾವ ಊರು? ಕೇಟಿಹಳ್ಳಿ. ಎಲ್ಲಿ ಬರ್ತದೆ? ಇಲ್ಲಿ ಗೋರಿಬಿದ್ನೂರು. ತಾವು ಏನು ತೊಗೊಂಡಿದ್ದೀರಾ? ಪಟ್ಲಿ. ನೀವು ಮಾರಕ್ಕೆ ಬಂದಿದ್ದೀರಾ ತಗೊಂಡಿದ್ದೀರಾ? ತಗೊಂಡಿದ್ದೀವಿ. 21,000. ಕೇಶವ್ ಅಂತ ಅಂದ್ಬಿಟ್ಟು. ಇದೇ ಊರ? ಇಲ್ಲ, ನಾವು ಬೆಂಗಳೂರು ಸುಂಕದಕಟ್ಟೆಯಲ್ಲಿ ಇರೋದು. ಇಲ್ಲೇನು ಮಾಡ್ತಿದ್ದೀರಾ? ಇಲ್ಲಿ ನಾವು ಮರಿ ವ್ಯಾಪಾರಕ್ಕೆ ಬಂದಿದ್ದೀವಿ. ಅದಂಗೆ ಸುಂಕದಕಟ್ಟೆಯಿಂದ ಇಲ್ಲಿಂಗೆ ವ್ಯಾಪಾರ? ಬೇಕಲ್ಲ, ನಾವು ಮರಿ ವಾರ ಬರ್ತಾ ಇರ್ತೀವಿ, ಸಂತೆ ನೋಡ್ತಾ ಇರ್ತೀವಿ. ಎಲ್ಲ ಸಂತೆ ಶನಿವಾರ ರಾಂಪುರ ಸಂತೆ, ಭಾನುವಾರ ಅಂಗಡಿ ಇದೆ ನಮ್ಮದು, ಮಟನ್ ಅಂಗಡಿ. ಸುಂಕದಕಟ್ಟೆಯಲ್ಲಿ ಅಂಗಡಿ ಇದೆ. ರೋಡ್ಗೆ ಇದೆಯಾ? ಹಾಂ, ರೋಡ್ಗೆ ಇದೆ. ಪೈಪ್ಲೈನ್ ರೋಡಲ್ಲಿ ಇದೆ. ಮರಿ ಹಾಕಕ್ಕೆ ಬಂದಿರ್ತೀವಿ, ಹಾಕೊಂಡು ಹೋಗ್ತಾ ಇರ್ತೀವಿ. ಕಟ್ಟಿಗೆ ತೊಗೊಂಡೋಗ್ತೀರಾ? ಹಾಂ, ಕಟ್ಟಿಗೆ ತೊಗೊಂಡೋಗ್ತೀವಿ. ಯಾರು ಸಾಕಬೇಕು ಅಂದರೆ ಸಾಕೋರ್ಗೂ ಕೊಡ್ತೀವಿ. ಇದು ಬಂದು ಬೀದಿಗೆ ತೊಗೊಂಡಿರೋದು. ಸ್ನೇಹಿತರೆ ನೋಡಿ, ಕುರಿ ತಗೊಂಡು ಹೋಗೋಕ್ಕೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಕೊಂಡ್ಬಿಡೋರು. ಅಣ್ಣ 2 ಫ್ಲೋರ್ ಬಿಲ್ಡಿಂಗು ಗಾಡಿಲೇ. ನೋಡಿ ಆಂಧ್ರದಿಂದ ಹೋಗ್ತಾರೆ ಗಾಡಿ ಮಾ ಇಂಟಿ ಮಹಾಲಕ್ಷ್ಮಿ. ಸೊ ಆ ಥರ ಕಟ್ಟಿಗೆ ಮಡಗಿದ್ದೀರಾ ನೀವು? ಹೌದು. ಈಗ ಈ ಸಂತೆ ಯಾಕೆ ಫೇಮಸ್ಸು? ಅಣ್ಣ ಇದು ಸಂತೆಯಲ್ಲಿ ಇಲ್ಲ ಇರೋ ದೊಡ್ಡ ಸಂತೆ ಅಂದರೆ ಇದೊಂದೇ. ಪ್ಯೂರ್ ನಾಟಿ ಮರಿ ಬರುತ್ತೆ. ನಮ್ಮ ರೈಟಿಗೆ ಗಿಟ್ಟುತ್ತೆ. ರೈತರುಗಳು ಜಾಸ್ತಿ ಬರ್ತಾರೆ ಈ ಕಡೆ, ಹಂಗಾಗಿ ಸಂತೆ ಚಾಯ್ಸ್ ಮಾಡಿದ್ದೀವಿ. ಫೇಮಸ್ ಸಂತೆ, ದೊಡ್ಡ ಸಂತೆ. ವಾರ ಬರ್ತೀವಿ. ಶನಿವಾರ ನೀವು ಫಿಕ್ಸ್ ಶನಿವಾರ ಬೆಳಗ್ಗೆ 5 ಗಂಟೆಗೆ ಸಂತೆಯಲ್ಲಿ ಇರ್ತೀವಿ.
ಮರಿ ಎಲ್ಲ ತುಂಬಿಕೊಂಡು 12-12:30 ಆಗುತ್ತೆ ಬಿಡೋದು. 12:30 ಅಂಗಡಿ ಇವತ್ತು ಹುಡುಗ ಇದ್ದಾನೆ, ಹುಡುಗ ನೋಡ್ಕೊತೇನೆ. ಹುಡುಗ ಹೊಡಿತಾನೆ. ಹುಡುಗ ಹೊಡಿತೇನೆ. ಓಕೆ. ಎಷ್ಟು ಕುರಿ ತಗೊಂಡು ಹೋಗ್ತೀರಾ ವಾರ ನೀವು? ನಮ್ದೊಂದು ಸುಂಕದಕಟ್ಟೆಯಿಂದ ಒಂದು 8-9 ಅಂಗಡಿ ಇದೆ. 8-9 ಅಂಗಡಿಯಿಂದ ಒಂದು 200-250 ಮರಿ ಹಾಕೊಂಡು ಹೋಗ್ತೀವಿ ವಾರ. ಓ, ಇಡೀ ಸುಂಕದಕಟ್ಟೆ ಅಂಗಡಿಗಳಿಗೆ ನೀವೇ ಡೀಲರು? ಇಲ್ಲ ಹುಡುಗರು ಇರ್ತಾರೆ, ಎಲ್ಲ ಅಂಗಡಿಯವರೇ ಬರ್ತಾರೆ. ಎಲ್ಲ ಅಂಗಡಿಯವರು ಬರ್ತಾರೆ, ಜೊತೆಲೇ ಬರ್ತೀವಿ ನಾವು. ಟೋಟಲ್ ನಮ್ದು 3 ಗಾಡಿ ಇದೆ. 3 ಗಾಡಿ ಬರೀ ಎಲ್ಲ ಸುಂಕದಕಟ್ಟೆ ಡೆಲಿವರಿನೇ. ಎಲ್ಲ ನಾವು ಇದು ಜಟ್ಕಾ ಕಟ್ಟಿಂಗ್ ಮಾಡೋದು. ಏನು ಜಟ್ಕಾ ಕಟ್ಟಿಂಗ್ ಅಂದರೆ ಹಲಾಲ್ ಇಲ್ಲ ನಮ್ದು, ಸಾಬ್ರುಗಳೆಲ್ಲ ಹಲಾಲ್ ಸಾಬ್ರು ಮಾಡ್ತಾರೆ, ನಾವು ಸಾಬ್ರು ಇದು ಹಲಾಲ್ ಮಾಡಲ್ಲ, ಜಟ್ಕಾ ಕಟ್ಟಿಂಗ್ ಮಾಡ್ತೀವಿ. ಹಂಗಾಗಿ ಎಲ್ಲ ಗೌಡ್ರುಗಳು ಫೇಮಸ್ಸು ನಾಟಿ ಮರಿ ಹಾಕೊಂಡು ಹೋಗ್ತೀವಿ. ಒಂದು ವಾರನೂ 250 ಮರಿ ಹಾಕ್ತೀವಿ. 250-300 ಮರಿ ಹೋಗುತ್ತೆ. 250-300 ಮರಿ ವಾರ ಕೆಜಿ ಅಲ್ಲ, 300 ಮರಿ, 300 ಕೆಜಿ ಅಲ್ಲ. ಸುಂಕದಕಟ್ಟೆಗೆ ಸುಂಕದಕಟ್ಟೆಗೆ 250-300 ಮರಿ. ಮರಿ ಎಷ್ಟು ಕೆಜಿ ಇರುತ್ತೆ? ಒಂದು ಮರಿ ಆವರೇಜ್ ಒಂದು 10 ಕೆಜಿಯಿಂದ 25-30 ಕೆಜಿ ತನಕ ತಗೊಂಡೋಗ್ತೀವಿ. ಒಂದು 15 ಕೆಜಿ ಇಟ್ಕೊಳ್ಳಿ. 15-20 ಕೆಜಿ ಆವರೇಜ್. 20 ಕೆಜಿ ಇಟ್ಕೊಂಡ್ರೆ 200 ಒಂದು 4000 ಕೆಜಿ. 4000 ಕೆಜಿ ಹೋಗುತ್ತೆ. 4000-5000 ಕೆಜಿ ಹೋಗುತ್ತೆ. ಸುಂಕದಕಟ್ಟೆ ಮಾಡಿರೋ ಸುತ್ತಮುತ್ತ ತಿನ್ನಾಕ್ಬಿಡ್ತಾರೆ ಅದನ್ನ. ಒಂದಿನ ನಾಳೆ ಕ್ಲೋಸ್, ಭಾನುವಾರಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ. ಭಾನುವಾರ ಖಾಲಿ ಮಾಡಿ ಮತ್ತೆ ಸೋಮವಾರ ಬಂದು ಪೆರೆಸಂದ್ರ ಸಂತೆ ಬರುತ್ತೆ, ಬಾಗೇಪಲ್ಲಿ ಹತ್ರ, ಚಿಕ್ಕಬಳ್ಳಾಪುರ ಹತ್ರ. ಅದು ದೊಡ್ಡ ಸಂತೆ. ಅಲ್ಲಿ ಹೋಗಿ ಅಲ್ಲೇ ಒಂದು 150 ಮರಿ ಹಾಕ್ತೀವಿ. ಟೋಟಲ್ ವಾರಕ್ಕೆ 450 ಮರಿ ಕುಯ್ತೀವಿ ನಾವು. ಮಾಗಡಿ ಸುಂಕದಕಟ್ಟೆಯವರು ಸುಂಕದಕಟ್ಟೆಯಲ್ಲಿರೋ 7-8 ಅಂಗಡಿಯಿಂದ 450 ಮರಿ ಹೋಗುತ್ತೆ. 8,000 ಕೆಜಿ. 8,000 ಕೆಜಿ ಹೋಗುತ್ತೆ. 8 ಟನ್ ಮಾಂಸ. ಹೌದು, ತಿಂತೇವೆ. ಸುಂಕದಕಟ್ಟೆ ಸುತ್ತಮುತ್ತ ಎಲ್ಲ ಎಲ್ಲ ಅಷ್ಟು ಮಾಂಸ ತಿಂತಾರಣ್ಣ? ಇದಾರೆ 8 ಟನ್ನು ಇದಾರೆ. ಫೇಮಸ್ ಆಗಿದೆ ನಾಟಿ ಮರಿ ಕುಯ್ಯೋದು ಅಂದ್ಬಿಟ್ಟು ಜನ ಹುಡುಕೊಂಡ್ಬಿಡ್ತಾರೆ. ನಮ್ಮ ಹತ್ರ 850 ಮಾಡ್ತಾ ಇದೀವಿ. 850 ರೂಪಾಯಿ ಕೆಜಿ ಪರ್ ಕೆಜಿ ರಿಟೇಲ್. ಹೋಲ್ಸೇಲ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀವಿ. ರಿಟೇಲ್ ನಮ್ದು ಅಂಗಡಿ ಪ್ರೈಸ್ 850 ರೂಪಾಯಿ. ಓಕೆ. ಸೊ ಆ ಥರ ಸಂತೆ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ನಡೆಯೋ ಸಂತೆಗಳಿಗೆಲ್ಲ ಓಡಾಡ್ತೀವಿ. ಇವತ್ತು ಎಷ್ಟು ಕುರಿ ತಗೊಂಡ್ರೆ? ಇವತ್ತು ಆಲ್ರೆಡಿ ಒಂದು 200 ಮರಿ ಆಗಿದೆ. ಇಲ್ಲಿ ಬನ್ನಿ ತೋರಿಸಿ. ಅಲ್ಲಿದೆ ಗಾಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ. ಮೂರು ಕಡೆ ಗಾಡಿ ಇದೆ. 3 ಕಡೆನೂ ಬೇರೆ ಇದೆ. 3 ಕಡೆ ಗಾಡಿ ಇದೆ. ಒಂದು 250 ಮರಿ ಲೋಡ್ ಮಾಡ್ಕೊಂಡು ಒಂದು ಗಾಡಿಗೆ 75ರಿಂದ 80 ಮರಿ ಹಾಕೊಂಡು ಹೋಗ್ತೀವಿ. 80 ಮರಿ ಅಣ್ಣ. ಈ ಟಗರ್ದೇನು ಕತೆ? ಟಗರು ಬೀಜಕ್ಕಂತ ಹಾಕಿರೋದು ಮರಿ. ಅಂದ್ರೆ ಇದು ಮರಿ ಹುಡ್ಸಕ್ಕೆ, ಮರಿ ಹುಡ್ಸಕ್ಕೆ. ಇದು ಕಡಿಯಲ್ರಿ? ಗಂಡನ ಕಡಿಯಲ್ರಿ ನೀವು? ಇಲ್ಲ ಗಂಡು ಕಡಿತೀವಿ. ಇದು ಚಾಯ್ಸ್ ಮಾಡಿ ಇಟ್ಕೊಂಡಿರೋದು ಮರಿ. ಲೆಂತ್ ಇದೆ, ನೋಡೋಕೆ ಚೆನ್ನಾಗಿದೆ, ಈ ಥರ ಮರಿ ಬೇಕು ಅಂತ ಅಂದ್ಬಿಟ್ಟು ಬಿತ್ತನೆಗೆ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗೋದು ಮರಿ. ಅದು ಈ ಹೆಣ್ಣು ಕುರಿಗೆ ಕ್ರಾಸ್ ಮಾಡಕ್ಕೆ, ಬ್ರೀಡಿಂಗಿಗೆ. ಅದೊಂದು ಸಿಕ್ಕಿರೋ ಗಂಡು ಕುರಿ ಎಲ್ಲ ಆಗಲ್ಲ? ಇಲ್ಲ, ಎಲ್ಲ ಆಗಲ್ಲ. ಅಲ್ಲಲ್ಲಿ ಚಾಯ್ಸ್ ಬರ್ತವೆ, ಅದ್ರಲ್ಲಿ ಚಾಯ್ಸ್ ಮಾಡಿ ಇಟ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಒಳ್ಳೆ ಲೆಂತ್ ಆಗಿ, ಗಟ್ಟಿಯಾಗಿ, ಲೆಂತ್ ಆಗಿರ್ಬೇಕು, ಪೊಗರಾಗಿರ್ಬೇಕು, ಟಗರು ನೋಡಕ್ಕೆ. ಆ ತರ ನೋಡಿ ಬ್ರೀಡಿಂಗ್ ಕೊಡೋದು. ಪವರ್ ಇದೆ ಅದಕ್ಕೆ, ಪವರ್ ಇದೆ ಅಂತ ಅಂದ್ಬಿಟ್ಟು. ಅವಾಗ ಜಾಸ್ತಿ ಎಲ್ಲಾ ಗಂಡು ಕುರಿನೂ ಬಿದ್ದಾಗ ಬಿಡಲ್ಲ. ಅದ್ರ ಚಾಯ್ಸ್, ಅದೆಲ್ಲ ವೇಸ್ಟ್ ಇರ್ತವೆ. ಚಾಯ್ಸ್ ಮಾಡಿ ಬಿಡೋದು. ಈಗ ಇದು ಒಳ್ಳೇದಾ? ಇದು ಚೆನ್ನಾಗಿದೆ. ಎಷ್ಟು ಜನಕ್ಕೆ ಇದು ಮರಿ ಮಾಡಿಸುತ್ತೆ? ಇದು 2 ವರ್ಷ ತನಕ ಬ್ರೀಡಿಂಗ್ ಮಾಡಿಸ್ಬೋದು. 2 ವರ್ಷ ಅದಾದ್ಮೇಲೆ ಕುಯ್ಯಕ್ಕೆ ಹೋಗುತ್ತೆ. ಹೌದಾ? 2 ವರ್ಷ ತನಕ ಬ್ರೀಡಿಂಗ್ ಮಾಡ್ಬೋದು. ಏನು ಸೀಸನ್ ಡೈಲಿನಾ? ಅದು ಮರಿ ಕುರಿ ಇರ್ತದಲ್ಲ, ಕುರಿ ಮಂದಿಯಲ್ಲಿ ಇರ್ತದೆ ಅದು ಎಲ್ಲ. ಮಂದಿಗೆಲ್ಲ ಅದೊಂದೇ ರಾಜ, ಹಂಗೆ ಒಂದೇ ಗಂಡು. ಸರ್ ಸಖತ್ ಕಾನ್ಸೆಪ್ಟ್. ಒಂದು ಮಂದೆಗೆ ಒಂದೇ? ಒಂದೇ. ಎಷ್ಟು ಒಂದು ಹತ್ತಾ? ಒಂದು 20-25-30 ಕುರಿ ಇರ್ತವೆ. 30 ಕುರಿಗೆ ಒಂದೇ. ಒಂದು 38 ಕುರಿ ಇರ್ತವೆ. ಅದಕ್ಕೆಲ್ಲ 30-40 ಕುರಿಗೆ ಒಂದು ಸಾಕಿದ್ರೆ ಸಾಕು. ಒಬ್ರೆ ಗುಂಡು. ಏನು ಅದೃಷ್ಟ ಸರ್ ಇವ್ರದ್ದು. ಅದೃಷ್ಟ ಮಾಡಿದಾರೆ ಅವರು. ನೋಡಿ, ಅದ್ರೆಲ್ಲ ಚಾಯ್ಸ್ ಮಾಡಿ ತಗೊಳ್ಳೋದು. ಅದಕ್ಕೆ ಬ್ರೀಡಿಂಗ್ಗೆ 30 ಜನ ಮೇಂಟೈನ್ ಮಾಡ್ಬೇಕಲ್ಲ ಅಲ್ವಾ? ರಾಜ, ಕಿಂಗ್, ಕಿಲಾಡಿ. ಈಗ ಇವ್ರ ಬೆಲೆ ಜಾಸ್ತಿನಾ? ಬೆಲೆ ಜಾಸ್ತಿ. ಅದು 22,000-23,000 ಆಗುತ್ತೆ. ಅಪ್ಪ, ಅದು ಜಾಸ್ತಿ. 30 ಹುಡುಗಿರ ಒಡೆಯ. ಬರೀ ನಿಮ್ಮ ಕುರಿಗಳು ತೋರಿಸಿ. ಎಷ್ಟು ಕುರಿ ಇದೆ ನಿಂದ? ಎಷ್ಟು ಕುರಿ ಇದೆ ಅಲ್ಲಿ ನಿಮ್ಮೂರಲ್ಲಿ? 26 ಕುರಿ ಇದೆ ಅಂತ ನೋಡಿ ಒಂದು. ಅದಕ್ಕೆ ತಗೊಂಡೋಣ ಒಂದನ್ನ. ಇವ್ಯಾವಣ ಇವು ಕರ್ರಗಿರೋ ಯಾವಣ ಇವು? ಇವು ಮಂದ್ಯ ಕುರಿಲಿ ಬರ್ತಾವೆ. ಮಂದ್ಯ ಕುರಿಗೆ ಬರ್ತಾವೆ. ಇದರಲ್ಲೆಲ್ಲ ನಾಟಿ, ಮಂದೆ, ಇವೆಲ್ಲ ಬೇರೆ ಬೇರೆ ಸಪ್ರೇಟ್ ಇರ್ತವೆ. ತಳಿಗಳು ಬೇರೆ ಬೇರೆ ಇರ್ತವೆ. ಓಕೆ, ನಮ್ಗೊಂದು 4-5 ತಳಿ ತೋರಿಸಿ. ಯಾವ ಅಂತ ಗೊತ್ತಾಗಲ್ಲ ನಮಗೆ, ಜನಕ್ಕೆ ಮಾಹಿತಿಗೆ. ಇಲ್ಲೊಂದು ಗಾಡಿ ಇದೆ. ನಿಮ್ದೇ ಇದು? ಎಲ್ಲ ನಮ್ಮ ಗಾಡಿ ಇದೆ. ನಿಮ್ಮ ಅಂಗಡಿ ಇದೆ? ನಮ್ಮ ಅಂಗಡಿಗೆ ಹೋಗೋದು. ಸೊ ಸ್ವಂತ ಗಾಡಿ ಇಟ್ಕೊಂಡಿದ್ದೀರಾ? 4 ಅಂಗಡಿ ಡಿವೈಡ್ ಆಗುತ್ತೆ ಇದು ಮರಿ.
ಈ ಒಂದು ಗಾಡಿದು ಈ ಒಂದು ಕಡೆಯಿಂದ 4 ಮಕ್ಳಿಗೆ ಡಿವೈಡ್ ಆಗುತ್ತೆ. ಅಲ್ಲೊಂದಿದೆ, ಅಲ್ಲೊಂದು 2 ಗಾಡಿ ಅಲ್ಲಿ ನಿಂತಿದೆ. ಎಲ್ಲ ಪ್ಯೂರ್ ನಾಟಿ ಮರಿ ಹಾಕಿರೋದು ಇದು ತಳಿ. ಹೆಂಗ್ ಗೊತ್ತಾಗುತ್ತೆ ಇದು ನಾಟಿ ಅಂತ? ನೋಡಿ ಇದು ನಾಟಿ ಮರಿ. ಕಿವಿ ಉದ್ದ ಬರಬಾರ್ದು, ಉದ್ದ ಬರಬಾರ್ದು, ತಲೆ ಸಣ್ಣ ಇರಬೇಕು. ಮೈ ಕಟ್ಟು ಜಾಸ್ತಿ ಲೆಂತ್ ಬರಲ್ಲ. ಇದು ಲೆಂತ್ ಅಂದ್ರೆ ನಾಟಿ ಮರಿ ಜಾಸ್ತಿ ಲೆಂತ್ ಬರಲ್ಲ. ಅಲ್ಲಿತ್ತಲ್ಲ ಟಗರು, ಅದು ಬಂದು ಬ್ರೀಡಿಂಗಿಗೆ, ಅದು ತೂಕಕ್ಕೆ ಮಾತ್ರ ಬರುತ್ತೆ. ಇದು ಪ್ಯೂರ್ ನಾಟಿ ಇದು. ಓಕೆ. ಸೊ ನಾಟಿ ಅಂದ್ರೆ ಕಿವಿ ಉದ್ದ ಇರಬಾರ್ದು, ತಲೆ ಸಣ್ಣ ತಲೆ ಇರಬೇಕು, ಸಣ್ಣ ಇರಬೇಕು, ಬಾಡಿ ದೊಡ್ಡದಾಗಿರಬಾರ್ದು. ಓಕೆ. ಮತ್ತೆ ಚುಟಿಯಾಗಿರ್ತದೆ. ಇದು ಚುರುಕಿರುತ್ತೆ, ಜಾಸ್ತಿ ಇರುತ್ತೆ, ಜಾಸ್ತಿ ಮೈಂಡ್ ಶಾರ್ಪ್ ಇರುತ್ತೆ. ಇದು ಆಕ್ಟಿವ್ ಜಾಸ್ತಿ ಇದು ಆಕ್ಟಿವ್ ಜಾಸ್ತಿ. ಇದು ಸೆಲೆಕ್ಟೆಡ್ ಮಾಡಿ. ಇದು ಮರಿ ಮಟನ್ ಬಂದು 850 ರೂಪಾಯಿ ಕಮ್ಮಿ ಇಲ್ಲ. ಒಳ್ಳೆ ಮರಿ, ಪ್ಯೂರ್ ನಾಟಿ. ನೀವು ಏನೇ ಹಾಕಿ ಮಾಡಿಲ್ಲ ಅಂತಂದ್ರೂ ಸಾಂಬಾರ್ ಟೇಸ್ಟ್ ಬರುತ್ತೆ, ಮಟನ್ ಟೇಸ್ಟ್ ಬರುತ್ತೆ, ಹುಡಿಕೊಂಡ್ಬರ್ತಾರೆ. ಒಂದ್ಸತಿ ತಿಂದ್ರೆ ಮಟನ್ ಹುಡಿಕೊಂಡ್ಬರ್ತಾರೆ. ಸೂಪರ್. ಪ್ಯೂರ್ ನಾಟಿ ಮರಿ. ನಾಟಿ ಬಿಟ್ಟು ಬೇರೆ ತರದ್ದು ಇರ್ತಾವ? ಬೇರೆ ಇರುತ್ತೆ. ಅದು ನೋಡಿದ್ರಲ್ಲ, ಅದು ಕೆಂದು ಮರಿ ಬಂದು ಅದು ಬ್ರೀಡಿಂಗ್ ಮರಿ ಇದ್ದದು. ಅದು ಅಷ್ಟು ಬರಲ್ಲ ಟೇಸ್ಟು, ಸೆಪ್ಪೆ ಬರುತ್ತೆ, ಮಟನ್ ಸೆಪ್ಪೆ ಬರುತ್ತೆ. ಹಾಗಾಗಿ ಅದನ್ನ ಜಾಸ್ತಿ ಲೈಕ್ ಮಾಡಲ್ಲ. ಇದು ಬಂದು ನಾಟಿ ಲೈಕ್ ಮಾಡ್ತಾರೆ ಜನ. ನಾಟಿ ಮರಿ ಸೂಪರ್. ಜನಕ್ಕೂ ಗೊತ್ತಾಗುತ್ತೆ. ಸ್ಟಾಕಲ್ಲಿ ಮಾಡ್ತಾರಲ್ಲ, ಶೆಡ್ ಮಡಿಕೊಂಡು ಮಾಡ್ತಾರಲ್ಲ ಅಂಗಡಿಗಳಲ್ಲಿ, 450 ರೂಪಾಯಿ ತಗೊಡ್ತೀನಿ ಲೈವ್ ವೇಟ್, 500 ರೂಪಾಯಿ ತಗೋಬೇಟ್ ಕೊಡ್ತೀನಿ. ಕಿವಿ ಶುದ್ಧ ಇರುತ್ತೆ, ಮಕಾಂಡೋಗಿ ಸಪ್ಪ ಇರುತ್ತೆ, ಉದ್ದ ಲೆಂತ್ ಇರುತ್ತೆ, ಮೈ ಎಲ್ಲ ಜುಬ್ಲಾ ಇರುತ್ತೆ, ಮೈ ಮೇಲೆ ಚೆಕ್ಕೆ ಬರುತ್ತೆ. ನಾಟಿ ಮರಿ ಅಂದ್ರೆ ಇದೆಲ್ಲ ಪ್ಯೂರ್ 100% ನಾಟಿ ಮರಿ. ಕಿವಿ ಉದ್ದ ಸಣ್ಣ ಇರುತ್ತೆ, ಮಕ ಸಣ್ಣ ಇರುತ್ತೆ, ಅವು ಉದ್ದ ಬರಲ್ಲ. ಇವು ಟೇಸ್ಟ್ ಚೆನ್ನಾಗಿರುತ್ತೆ. ಕಿವಿ ಉದ್ದ ಬರೋವು ಥ್ರೆಡ್ ಬರುತ್ತೆ, ಮಾಂಸ ಸಿಗಾಕೊಂಡ್ರೆ ಅಲ್ಲಿ ಸಿಗಾಕೊಳ್ಳುತ್ತೆ. ಅದೇ ನಾಟಿ ಅಲ್ಲ. ಗೊತ್ತಾಗ್ಬಿಡ್ತೇನೆ ನನಗೀಗ. ತಿಂದ್ರೆ ನಾ ರುಚಿ ಇನ್ನೊಂದ್ ಪೀಸ್ ಅಂತ ಅವ್ರು ತಿಂದ್ರೆ ಮಕ್ಕೊಡ್ದಂಗೆ ಆಗೋಗುತ್ತೆ. ಅವ್ರು ಶೆಡ್ ಮಾಡಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹೇಳೋದು ಇದೇ ಕೆಲಸನೇ. ನಮ್ಮ ರೈತರಿಗೆ ಯಾರು ಬೆಲೆ ಕೊಡಲ್ಲ. ಶೆಡ್ ಮಾಡಿರೋರೆ ವಸ್ತುಗಳೆಲ್ಲ ತರ್ತಾರೆ ಮಾರ್ಕೆಟ್, ಮಹಾರಾಷ್ಟ್ರ ಅಲ್ಲಿ ಹಿಡ್ಕೊಂಡ್ಬರ್ತಾರೆ. ಅವು ಟೇಸ್ಟ್ ಬರಲ್ಲ. ಅವು 450 ಕೊಡ್ತೀನಿ, 350 ಕೊಡ್ತೀನಿ, 500 ರೂಪಾಯಿ ಕೊಡ್ತೀನಿ ಅಂತ ಅಂತಾರೆ. ಅವೇನು ಯೂಸ್ ಇರಲ್ಲ. ಅವು ಈ ರಾಜಸ್ಥಾನ್ ಮರಿ ಕಿವಿ ಉದ್ದಾವೆ ತಗೊಳ್ಳಿ, ಅವೆಲ್ಲ ಹೆಂಗೆ? ಅವು ಬ್ರೀಡ್ ಲೆಕ್ಕ ಹೋಗುತ್ತಾ? ಬ್ರೀಡ್ ಅವರು ಅಲ್ಲಿ ಒಂದೊಂದು ಟೈಮ್ ಅದು ಬೆಲೆ ಇರುತ್ತೆ. ಆ ಜಾಗಕ್ಕೆ ಆ ಟೇಸ್ಟೇ ಬೇರೆ. ನಮ್ಮ ಕರ್ನಾಟಕಕ್ಕೆ ನಮ್ಮ ಟೇಸ್ಟೇ ಬೇರೆ. ಸೊ ಕರ್ನಾಟಕಕ್ಕೆ ಯಾವ್ದು ಬೇಕೋ ಅದು ತಗೋಬೇಕು. ಕರ್ನಾಟಕ ತಳಿಗಳು ಇವೆಲ್ಲ, ನಮ್ಮ ರಾಜ್ಯ ತಳಿಗಳು ಇವೆಲ್ಲ. ಇವು ಆ ಬೇರೆ ತಳಿಗಳು ತಂದ್ರೆ ನಮ್ಮವ್ರಿಗೆ ಮ್ಯಾಚ್ ಆಗಲ್ಲ. ಅವ್ರಿಗೆ ಅದೇ ಚಿನ್ನ, ನಮ್ಗೆ ಇದು ಚಿನ್ನ. ಅವು ತಂದು ಕಮ್ಮಿ ಮಾರ್ಬೋದು. ಇಲ್ಲಿ ಅವರೆಲ್ಲ ಕಮ್ಮಿ ಮಾಡ್ತಾರೆ ರೇಟು, ಇಲ್ಲಿ ತಂದು ಜಾಸ್ತಿ ಮಾಡ್ತಾರೆ. ಹಂಗೆ ಅದರಲ್ಲಿ ವೆರೈಟಿ ಅಮ್ಮಿಂಗಾಡು, ಜಮಾಲ್ಪುರಿ, ಆಮೇಲೆ ಸೋಜಾತು ಅಂತವ್ ಬರ್ತವೆ. ಅವೆಲ್ಲ ನಮ್ಗೆ ಶೂಟ್ ಆಗಲ್ಲ. ಕೆಂಪುರಿ ಅವೆಲ್ಲ ಶೂಟ್ ಆಗಲ್ಲ ನಮ್ಗೆ. ನಮ್ಗೇನು ನಾಟಿ ಮರಿ ಬಿಟ್ರೆ ಬೇರೆ ಯಾವ ಜನಕ್ಕೂ ಟೇಸ್ಟ್ ಆಗಲ್ಲ. ನಮ್ಮ ಜನ ನಾಟಿ ಮರಿ ಕೇಳ್ತಾರೆ, ನಾವು ಅದನ್ನ ಆಯ್ಕೆ ಮಾಡಿ ಅದೇ ತತ್ತೀವಿ. ಸಂತೆಲಿ ಎಲ್ಲ ಮಿಕ್ಸ್ ಇರುತ್ತೆ, ನಾವು ಅದನ್ನ ಬಿಟ್ಟು ನಮ್ಗೆ ಈ ರೈಟ್ ಹುಡಿಕೊಂಡ್ಬರ್ತೀವಿ. ನಮಗೆ ಇಲ್ಲಿ ಗಾಡಿಗೆ ಒಂದು 200 ರೂಪಾಯಿ ಬೀಳುತ್ತೆ, 20 ರೂಪಾಯಿ ಬಿಡು, ಚಿಕಪ್ ಜಾಸ್ತಿ ಬೀಳುತ್ತೆ. 820 ರೂಪಾಯಿ ಬಿದ್ದರೂ ಪರವಾಗಿಲ್ಲ, ಜನಕ್ಕೆ ಮೋಸ ಮಾಡಬಾರ್ದಲ್ಲ. 850 ರೂಪಾಯಿ ಒಳ್ಳೆ ಮಟನ್ ಕೊಡ್ಬೇಕಲ್ಲ ಅಂತ ಹಾಕ್ತೀವಿ. ಕೆಜಿಗೆ ಎಷ್ಟು ಸಿಗುತ್ತೆ ನಿಮಗೆ ಮಟನ್ಗೆ? 10-20 ರೂಪಾಯಿ ಸಿಗೋದಣ್ಣ, ಅಷ್ಟೇ, ಜಾಸ್ತಿ ಸಿಗಲ್ಲ. ಅಮ್ಮಮ್ಮ ಅಂದ್ರೆ 50 ರೂಪಾಯಿ. ಮರಿಗೆ 500 ರೂಪಾಯಿ ಸಿಗ್ಬೋದು. ಪೇಮೆಂಟ್ ಒಬ್ಬ ಲೇಬರ್ ಎಲ್ಲ ಬೇರೆ ಕಡೆ ಕೆಲಸ ಮಾಡೋ ಬದಲು ಒಂದು ಮರಿ ಜೀವನ ಮಾಡಿದ್ರೆ ಒಂದು 500 ರೂಪಾಯಿ ಸಿಗ್ಬೋದಣ್ಣ, ಅಷ್ಟೇ. ಭಾನುವಾರ ನಿಮ್ಮ ಅಂಗಡಿ ವ್ಯಾಪಾರ ಎಷ್ಟು ಟೋಟಲ್? ಎಲ್ಲರದ್ದು ಅಂಗಡಿ ಡಿವೈಡ್ ಆಗುತ್ತೆ. ನಮ್ದು ಅಂಗಡಿ 1,10,000 ಗಲ್ಲ ಐತಿ. ಬೆಳಿಗ್ಗೆ 4 ಗಂಟೆಗೆ ಓಪನ್ ಇರುತ್ತೆ ಅಂಗಡಿ. 4:15 ಬಂದ್ರೆ ಮಟನ್ ಸಿಗುತ್ತೆ ನಮಗೆ. ಬೆಳಿಗ್ಗೆ 4:15 ರೆಡಿ. ಅದರಲ್ಲೂ ಕನ್ಫ್ಯೂಸ್ ಮಾಡ್ಕೋಬಿಡ್ತು. 1 ಲಕ್ಷ 2 ಲಕ್ಷ ಅಂತ ಅಂದ್ರೆ ಅದು ಮರಿ ಬಂಡವಾಳ ಹಾಕಿರೋದು. ಲಾಭ ಎಷ್ಟು ಅಂತ ನೋಡ್ಬೇಕಲ್ಲ, ಪ್ರಾಫಿಟ್ ಮುಖ್ಯ ಅಲ್ವಾ. ಪ್ರಾಫಿಟ್ ಮ್ಯಾಕ್ಸಿಮಮ್ 1 ಲಕ್ಷಕ್ಕೆ 6,000 ಸಿಗ್ಬೋದು. ಬಡ್ಡಿ ಕಾಸು ಬಿಟ್ಟಂಗೆ ಒಂದಿನ ಸಂಬಂಧ 6,000 ಸಿಗ್ಬೋದು. ಅಷ್ಟು ಶ್ರಮ ಇರುತ್ತೆ. ನಮ್ಮ ಕೆಲಸ ಅಷ್ಟಿರುತ್ತೆ, ಲೇಬರ್ ಚಾರ್ಜಸ್ ಕೊಡ್ಬೇಕಾಗುತ್ತೆ, ಅದ್ರ ಮೇಲೆ ಹೋಗುತ್ತೆ. ಸೊ ಈ ತರ ಈಗ ಸುಂಕದಕಟ್ಟೆಲಿರೋ 7-8 ಅಂಗಡಿಯವರು ಹಿಂಗ್ ಮಾಡ್ತಾರಲ್ಲ, ಅದರ ಪ್ರತಿ ಏರಿಯಾದವರು ಹಿಂಗ್ ಗುಂಪು ಹೌದು ಎಲ್ಲಾ ಏರಿಯಾದಲ್ಲೂ ಇರ್ತಾರೆ. ಈ ನಮ್ದು ಮ್ಯಾಚ್ ಪ್ರಿನ್ಸಿಪಲ್ ಎಲ್ಲ ಪರಿಚಯ ಇರ್ತೀವಲ್ಲ, ಪ್ರಿನ್ಸಿಪಲ್ ನಾವೆಲ್ಲ ಒಂದೇ ಏರಿಯಾದ ಇದೀವಲ್ಲ, ಒಂದೇ ಏರಿಯಾದಲ್ಲಿ ಇರೋಲ್ಲ, ಒಂದೇ ಗಾಡಿ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಒಂದೇ ಗಾಡಿಗೆ ಬರ್ತೀವಿ. ಈಗ ನೀವು ಒಂದು ಅಂಗಡಿಯವರು, ನಾನು ಒಂದು ಅಂಗಡಿ, ಇವ್ರ ಅಂಗಡಿ, ಅವನು ಒಂದು ಅಂಗಡಿ, ಆತರ ಒಂದ್ 5-6 ಅಂಗಡಿ ಒಂದ್ ಗಾಡಿ ಯಾಕಂದ್ರೆ ಬಾಡಿಗೆ ಈಗ ಮರಿ ಹಾಕಿರ್ತೀವಿ, ಡಿವೈಡ್ ಮಾಡ್ಕೊಬಿಡ್ತೀವಿ, ಎಲ್ಲರಿಗೂ ಅನುಕೂಲ. ಜೊತೆಗೆ ನಮ್ಮಲ್ಲಿ ಯಾವುದಕ್ಕೂ ನಮ್ ಗಾಡಿಗೆ ಬರೋ ಯಾವುದೇ ಕಾರಣಕ್ಕೂ ದೊಡ್ಡ ಮರಿ ಹಾಕಲ್ಲ. ಎಲ್ಲ ಪ್ಯೂರ್ ನಾಟಿ ಮರಿ, ಎಲ್ಲರದು ಒಂದೇ ರೈಟ್, ಒಂದೇ ಬಜೆಟ್. ಇಲ್ಲ ನಮ್ಮ ಹತ್ರ ಅವ್ರ ಕಸ್ಟಮರ್ ಯಾರು ಬರ್ತಾರೋ ನಮ್ಮ ಹತ್ರ ಅವರೇ ಬಂದು ಅದೇ ಬರ್ತಾ ಅಂತಾರೆ. ಬೇರೆ ಕಸ್ಟಮರ್ ಹೋಗೋದೇ ಇಲ್ಲ. ದ್ವೇಷ ಇಲ್ಲ, ಎಲ್ಲರೂ ಒಂದೇ ಕಾನ್ಫಿಡೆನ್ಸ್ ಇರ್ಬೇಕು, ಒಂದೇ ವ್ಯಾಪಾರ. ವ್ಯಾಪಾರ ಮಾಡಿಸ್ಕೊಡ್ತೀವಿ, ನಾವು ವ್ಯಾಪಾರ ಮಾಡಿದ್ರೆ ಅವರು ನಮ್ಗೆ ಬಂದು ವ್ಯಾಪಾರ ಮಾಡಿಸ್ಕೊಡ್ತಾರೆ. ಪ್ರಿನ್ಸಿಪಲ್ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಸಂತೆಯಲ್ಲೂ ಅಷ್ಟೇ. ಈಗ ಜೊತೆಗೆ ಇಟ್ಕೊಂಡು ಹೋಗ್ತಾ ಇರೋದು ನಮ್ದು. ನಮ್ಮ ಅಂಗಡಿ ಮಟನ್ ಖಾಲಿ ಆಯ್ತಾ, ಅವ್ರ ಅಂಗಡಿಯಿಂದ ತಂದು ಕೊಡ್ತೀವಿ, ಅಲ್ಲ ಕಳಿಸ್ತೀವಿ. ಹಂಗೆ ಯಾವುದೇ ಆಗಲಿ ದ್ವೇಷ ಮಾಡಲ್ಲ. ನೀವು ಸಹಕಾರ ತತ್ವ ಒಬ್ರೆ. ಅಕಸ್ಮಾತ್ ನಮ್ದು ಬಂದು ಪ್ರಾಪರ್ ಬಂದು ಮಾಗಡಿ ಹತ್ರ ಮಾಡ್ಬಾಳ ಅಂದ್ಬಿಟ್ಟು ಊರು ಮಾಡ್ಬಾಳ. ಅಂಗಡಿ ಬಂದು ಸುಂಕದಕಟ್ಟೆಲ್ಲಿದೆ. ಎಷ್ಟು ವರ್ಷ ಆಯ್ತು ಅಂಗಡಿ ಮಾಡಿ? ನಾವು ಅಂಗಡಿ ಮಾಡಿ ಆಗಲೇ 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ಹೆಂಗ್ ಬಂದ್ರಿ ಫೀಲ್ಡ್ಗೆ?
ಸರ್ ಮುಂಚೆ ನಾನು ಕೆಲಸ ಮಾಡ್ತಿದ್ದೆ, ಕೊರೋನಾ ಬಂದಿದ್ದ ಪ್ರಾಬ್ಲಮಿಂದ, ಕೊರೋನಾ ಬಂತಲ್ಲ ಆ ಟೈಮಲ್ಲಿ ಎಲ್ಲ ಕೆಲಸದಿಂದ ತೆಗೆದ್ರು. ಹೊಟ್ಟೆಪಾಡಿಗೆ ಏನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಅಂಗಡಿ ಮಾಡಿದ್ದೆ. ಬಟ್ ಈ ಟಚಿಂಗ್ ಸಿಕ್ತು, ಏನು ಕೆಲಸ ಮಾಡ್ತಿದ್ರೆ? ಮುಂಚೆ ನಾನು ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ. ಕಂಪ್ನಿ ಮ್ಯಾನೇಜರ್ ನೀವು? ಹೌದು, ಒಂದು ದರ್ಶನ್ ಫುಡ್ ಅಂದ್ಬಿಟ್ಟು ಫುಡ್ ಇದರಲ್ಲಿ ಮ್ಯಾನೇಜರ್ ಆಗಿ ಬಟ್ ಮಟನ್ ಕಡಿಯೋಕ್ಕೆ ತುಂಬಾ ಜನ ಹಿಂದೆ ಮುಂದೆ ನೋಡ್ತಾರೆ, ಒಂಥರ ಕೆಟ್ಟದಾಗ ನೋಡ್ತಾ ಇರ್ತಾರೆ ಜನ ಮಟನ್. ಅದು ಹೊಟ್ಟೆಪಾಡು ಹಂಗೆ ಅನಿಸ್ತು. ಆ ಕೊರೋನಾದಲ್ಲಿ ಬಂದಿದ್ದ ಒಂದು ಪರಿಸ್ಥಿತಿ ನಮಗೆ ಇದಕ್ಕೆ ತಂದಿದೆ. ಬಟ್ ಹೆಂಗ್ ಕಲ್ತ್ರಿ ಮಟನ್ ಕಡಿಯೋದು ತರೋದು ಈ ವ್ಯವಹಾರ? ವ್ಯವಹಾರ ಎಲ್ಲ ಹಂಗೆ ಫ್ರೆಂಡ್ಶಿಪ್ಪು. ಇವ್ರು ಬಂದು ಕಲಿಸಿದ್ದು, ಇವರು ಅವರು ಸೀನಿಯರು, ಅವ್ರಿಗಿಂತ ಅವ್ರು ಸೀನಿಯರು. ಹೀಗೆಲ್ಲ ಬಂದು ಒಬ್ರಿಗಿಂತ ಒಬ್ರು ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ವ್ಯಾಪಾರ ಕಲ್ಸ್ಕೊತೀವಿ. ಜೊತೆ ಕರ್ಕೊಂಡ್ಬಂದು ವ್ಯಾಪಾರ ಕಲಿಸು, ಎಲ್ಲ ಜೊತೆಲೇ ಇದ್ದೀವಿ, ಜೊತೆಲೇ ಬರ್ತೀವಿ, ಜೊತೆಲೇ ಹೋಗ್ತೀವಿ. ನಾವು ಅಡುಗೆ ಭಟ್ರು ಎಲ್ಲ ಮಾಡ್ತೀವಿ. ಕ್ಯಾಟ್ರಿಂಗ್ ಇದೆ ನಮಗೆ. ಕ್ಯಾಟ್ರಿಂಗ್ ಇದೆ. ವೆಜ್ಜು ನಾನ್ ವೆಜ್ ಎಲ್ಲ ಅಡುಗೆ ಮಾಡ್ಕೊತೀವಿ. ಯಾವುದೇ ಒಂದು ಸಣ್ಣ ಪುಟ್ಟ ಸಮಾರಂಭಕ್ಕಾಗಲಿ. ಹಾಂ, ಇವೆಲ್ಲ ತಂದಿರೋದು, ಇವೆಲ್ಲ ಗಾಡಿ ಲೋಡ್ ಆಗುತ್ತೆ. ಪ್ಯೂರ್ ನಾಟಿ ಸರ್, ಪ್ಯೂರ್ ನಾಟಿ. ಹೌದು ಹೌದು, ಪ್ಯೂರ್ ನಾಟಿ. ನಮ್ಮಲ್ಲಿ ಎಲ್ಲ ರೀಟೇಲ್ಗಿಂತ ಇವರೇ ಫುಲ್ ಹೋಲ್ಸೇಲ್ ಅಣ್ಣ. ನಿಮ್ಮ ಅಂಗಡಿ ನಂಬರ್ ಹೇಳಿ, ಮೊಬೈಲ್ ನಂಬರ್? 9844739033. 9844739033. ಯಾರಿಗಾರು ಒಳ್ಳೆ ನಾಟಿ ಮಟನ್ ಬೇಕಾದ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ, ಅಣ್ಣ ಅವ್ರ ಹತ್ರ ಇರೋದೆಲ್ಲ ಕೊಡ್ತಾರೆ. ಇಲ್ಲಾಂದ್ರೆ ಅವ್ರ ಜೋಳೆಂಟ್ ಅಂಗಡಿ ಯಾವೇ ಕೊಡ್ತಾರೆ, ಎಲ್ಲಾದ್ರೂ ಒಂದ್ ಕಡೆ ಕೊಡ್ತೀವಿ. ಮೇಕೆ ಬೇಕಂದ್ರೂ ಕೊಡ್ತೀವಿ. ಅಡಿಗೆ ಬೇಕಾದ್ರೆ ಮಾಡ್ಕೊಡ್ತಾರೆ. ಅಡಿಗೆ ಬೇಕಾದ್ರೂ ಮಾಡ್ಕೊಡ್ತೀವಿ. ಏನ್ ಮಾಡ್ತೀರಿ ಹೇಳಿ? ಇಡ್ಲಿಯಿಂದ ಹಿಡಿದು, ಮಲ್ಗೆ ಇಡ್ಲಿಯಿಂದ ಹಿಡಿದು, ಬೋಟಿ ಗೊಜ್ಜು, ಮಟನಲ್ಲಿ ಬಂದು ಬೋಟಿ ಗೊಜ್ಜು, ಮಟನ್ ಬಿರಿಯಾನಿ, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಮಟನ್ ಫ್ರೈ ಎಲ್ಲ ಮಾಡ್ತೀವಿ. ಚಿಕನಲ್ಲಿ ಬಂದು ಚಿಕನ್ ಪೆಪ್ಪರು, ಚಿಕನ್ ಗುಂಟೂರು, ಚಿಕನ್ ಗಾರ್ಲಿಕ್ಕು, ಚಿಕನ್ ಲೆಮನ್ನು, ಚಿಕನ್ ಚಾಪ್ಸು, ಚಿಕನ್ ಕಬಾಬು, ಚಿಕನ್ ಲಾಲಿಪಾಪು, ತುಂಬ ಇದೆ ಚಿಕನ್ ಐಟಮಲ್ಲಿ. ಮತ್ತು ಮಾಮೂಲಿ ಪಾಯಸ, ಪಿರಣಿ ಪಾಯಸ ಅಂತ ಮಾಡ್ತೀವಿ, ಅದು ಸ್ವೀಟಾಗಿ ಪಿರಣಿ ಪಾಯಸ, ಅದೇ ಸ್ವೀಟು ನಾನ್ ವೆಜ್ಗೆ. ಅಕ್ಕಿಲಿ ಮಾಡೋದು, ಅದರಿಂದ ಮತ್ತೆ ಬೇರೆ ಡಿಶಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರ್ತವೆ. ಅದು ಬೇಕು ಅಂದರೆ ನೀರು ದೋಸೆನೂ ಮಾಡ್ಕೊಡ್ತೀವಿ. ಇಡ್ಲಿ ಇರುತ್ತೆ, ಮುದ್ದೆ ಇರುತ್ತೆ, ಪರೋಟ ಇರುತ್ತೆ, ಚಪಾತಿ ಇರುತ್ತೆ, ಮತ್ತು 50-50 ಹೋಳಿಗೆ ಬರುತ್ತೆ. ಎಲ್ಲ ಥರನೂ ಅಡುಗೆ ಮಾಡ್ಕೊಡ್ತೀವಿ. ಕಂಪ್ನಿ ಮ್ಯಾನೇಜರ್ ಆಗಿದ್ರು, ಅಡುಗೆ ಯಾವಾಗ ಕಲ್ತ್ರಿ? ನಾವು ಮುಂಚೆ ನಾನು ಬೆಂಗಳೂರು ಬಂದಾಗ ಒಂದು 20 ವರ್ಷದ ಹಿಂದೆ ಅಡುಗೆ ಫೀಲ್ಡಲ್ಲೇ ಇದ್ದಿದ್ದು. ಅಡುಗೆ ಫೀಲ್ಡ್ ಬಂದು ಒಂದು ಆಫೀಸ್ ಸೇರಿಕೊಂಡು 2 ಮೇಂಟೈನ್ ಮಾಡಿ, ಇದು ಮೇಂಟೈನ್ ಮಾಡಿ ಎಲ್ಲ ಜೀವನಕ್ಕೆ ಏನು ತೊಂದರೆ ಮಾಡ್ತಾರೆ. ಕೊರೋನಾದಲ್ಲಿ ಫುಲ್ ಟೈಮ್ ಬಂದಿದ್ದು. ಕೊರೋನಾದಲ್ಲಿ ಬೇರೆ ಯಾವುದು ಬರೋಗಿಲ್ಲ, ಅನ್ನ ಕೊಡ್ತಾ ಇದೆ, ಮರಿಬಾರ್ದು. ಏನು ಓದಿದ್ದು? ನಾವು ಬಂದು BA ಮಾಡಿದ್ವಿ ಸರ್. BA ಓದಿದ್ದೀರಾ? ಈ ಮಟನ್ ಕಡಿಯೋದು ಅಥವಾ ಮಾಂಸ ಮಾರೋರ್ನ ಸ್ವಲ್ಪ ಏನೋ ಕೇಳುವಾಗ ನೋಡ್ತಾರಂತ, ನಿಜಾನ ಸರ್? ಕೆಲವರು ನೋಡ್ಕೋತಾರೆ, ನಮಗೆ ಇನ್ನೊಬ್ರು ನೋಡ್ತಾರೆ ಅನ್ನೋ ಬೇಡ. ನಾವು ಬೆಳೆದ್ರೆ ಚೆನ್ನಾಗಿರ್ತಾರೆ ಸರ್. ನಾವು ಚೆನ್ನಾಗಿದ್ದೀವಿ ಅಂದರೆ ಇನ್ನೊಬ್ರು ಗೌರವ ಕೊಡ್ತಾರೆ. ನಾವು ಚೆನ್ನಾಗಿದ್ದೀವಿ, ನಾವು ನಮ್ಮ ಮನಸ್ಫೂರ್ತಿಯಾಗಿ ನಾವು ಚೆನ್ನಾಗಿದ್ದೀವಿ ಅಂತಂದರೆ, 4 ಕಾಸು ದುಡ್ಡಿದೆ ಅಂತಂದರೆ ಬೆಲೆ ಕೊಡ್ತಾರೆ. ಈಗ ದುಡ್ಡಿರುತ್ತೆ, ದುನಿಯಾ ಇಲ್ಲ ಸರ್. ದುಡ್ಡೇ ಮೇಯ್ನ್ ಈಗ ಮನುಷ್ಯನಿಗೆ. ಮನುಷ್ಯತ್ವಕ್ಕೆ ಬೆಲೆ ಕೊಡಲ್ಲ. ಈಗ ದುಡ್ಡಿದ್ರೆ ಬೆಲೆ ಕೊಡ್ತಾರೆ ಆ ಪೊಸಿಷನಿಗೆ. ಹಂಗಾಗಿ ನಾನು ಮಟನ್ ಫೀಲ್ಡ್ ಬಂದಿದ್ದೆ. ಅದರಲ್ಲಿ ಆ ಟೈಮಲ್ಲಿ ಯಾವುದು ನಡೀತಾ ಇರಲಿಲ್ಲ ಕೆಲಸ. ಆ ಫುಡ್ ಐಟಮಲ್ಲಿ ಇದೇ ಸ್ವಲ್ಪ ಫಾಸ್ಟಾಗಿ ನಡೀತಾ ಇದ್ದೀವಿ, ಚಿಕನ್ನು ಮಟನ್ನು ಫುಡ್ ಐಟಮ್ ಕೊಡೋದು. ಹಂಗಾಗಿ ನಾನು ಮಟನ್ ಡೈಲಿ ಕುಟುಂಬ ನನಗೆ 2 ಮಕ್ಕಳು, ಒಂದು ಗಂಡು ಮಗ, ಒಂದು ಹೆಣ್ಮಗ ಇದೆ. ನನ್ನ ತಮ್ಮ ಇದ್ದಾನೆ ಜೊತೆಲಿ. ಅವರು ಮಿಸ್ಸಸ್ ಇಲ್ಲ ಅವರು ಹೆಡ್ ಕುಕ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಬಂದು ಊರಲ್ಲೇ ಇರ್ತಾರೆ, ಮಾಡ್ಬಳಲ್ಲೇ ಇರ್ತಾರೆ. ಮತ್ತು ಕೆಲಸ ಇದ್ದಾಗ ಬರ್ತಾರೆ, ಬೆಂಗಳೂರಲ್ಲಿ ಅಡುಗೆ ಮಾಡ್ತಾರೆ, ಹೋಗ್ತಾರೆ. ನಮ್ಮ ತಾಯಿ ಇದ್ದಾರೆ, ಊರಲ್ಲಿದ್ದಾರೆ. ಸೊ ಈಗ ಕೇಟ್ರಿಂಗ್ ಬೇಕಾದ್ರೂ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು? ಮಾಡ್ಬೋದು. ಯುವಕರಿಗೆ ಏನು ಹೇಳ್ತೀರಾ? ಏನು ಕೆಲಸ ಮಾಡಿದ್ರೆ ಅಸಹ್ಯ, ಆ ಕೆಲಸ ಅದೆಲ್ಲ ಏನು ಮಾಡೋಕೆ ಏನು ಅನ್ಕೋಬಾರ್ದು ಸರ್. ಕಸ ಗುಡಿಸೋದು, ನಿಯತ್ತಾಗಿ ಕಸ ಕೊಡಿದ್ರೆ ಭಗವಂತ ಎಲ್ಲ ಒಂದು ಅನ್ನ ಕೊಡ್ತಾರೆ ಅಂದದ್ದು. ಏನೇ ಕೆಲಸ ಮಾಡಿ, ಒಂದು ಕಸ ಗುಡಿಸಿ ನಿಯತ್ತಾಗಿ ಕೆಲಸ ಮಾಡಿ, ಭಗವಂತ ಎಲ್ಲಾದರೂ ಕೈ ಹಿಡಿತಾನೆ ಅನ್ನೋದು ನಮ್ಮ ಕಡೆ. ಹೇಳ್ತೀರಾ? ನಾವು ಇವತ್ತು ಹಂಗೆ ನಮ್ಮ ಡೈಲಿ 3 ಗಂಟೆಗೆ ಎದ್ಬಿಟ್ಟಿರ್ತೀವಿ ನಾವು. ಬೆಳಿಗ್ಗೆ 3 ಗಂಟೆಗೆ ಎದ್ಬಿಟ್ಟಿರ್ತೀವಿ. 3 ಗಂಟೆಗೆ ಹಿಂಗೆ ಸಂತೆ ಬರಬೇಕು. ಈಗ 3 ಗಂಟೆಗೆ ಎದ್ದಿದ್ದು, 3 ಗಂಟೆಗೆ ಎದ್ದು ರೆಡಿಯಾಗಿ 3:30ಗೆ ಬೆಂಗಳೂರು ಬಿಟ್ಟಿದ್ದು, ಇಲ್ಲ 5:30ಗೆಲ್ಲ ಇಲ್ಲಿದ್ದು. ನಾಳೆ ಸಂತೆ ಅಂಗಡಿಲಿರಬೇಕು. 3 ಗಂಟೆಗೆ ಎದ್ದು ರೆಡಿ ಆದರೆ 4 ಗಂಟೆಗೆ ಅಂಗಡಿ ಬರೋಕ್ಕಾಗೋದು. ಹಾಗೆ ಡೈಲಿ ಇರುತ್ತೆ ನಮಗೆ, ಡೈಲಿ ಒಂದಿನ ತಪ್ಪಲ್ಲ. 3-3:30ಗೆಲ್ಲ ಐಸಿಗೆ ಆಗುತ್ತೆ. ರಜೆ ಮಾಡಿದ್ರೆ ಅಂಗಡಿ ಯಾವ ಥರ? ಸೋಮವಾರ ರಜೆ ಇರುತ್ತೆ, ಸೋಮವಾರ ರಜೆ, ಗುರುವಾರ ರಜೆ ಇರುತ್ತೆ. ಅವತ್ತೊಂಚೂರು ರೆಸ್ಟ್ ಮಾಡ್ತೀರಾ? 2 ದಿನ ರೆಸ್ಟ್ ಇರುತ್ತೆ. ರೆಸ್ಟ್ ಏನಿಲ್ಲ, ಸಂತೆ ಹೋಗಿರ್ತೀವಿ. ಅವತ್ತು ರೆಸ್ಟ್ ಏನಿಲ್ಲ, ಬೆಳಗ್ಗೆ ಎದ್ದು ಸಂತೆಗೆ ಹೋಗ್ಬೇಕು. ಇವತ್ತು ಹಾಕಿದ ಮನೆ ನಾಳೆ ಖಾಲಿ ಆಗಿರ್ತೇವೆ. ನಾಳೆ ಖಾಲಿ ಆಗುತ್ತೆ. ಭಾನುವಾರ ಉಳಿಯೋದೇ ಇಲ್ಲ, ಉಳಿಸೋದಿಲ್ಲ. ಎಷ್ಟೊತ್ತಾದ್ರೂ ನೈಟ್ 8:30, 9 ಗಂಟೆ ತನಕ ವ್ಯಾಪಾರ ನಡೀತೆ. ಎಷ್ಟು ಜನ ಹುಡುಗರವ್ರೆ ನಮ್ಮ ಹತ್ರ ಸರ್? 2 ಇದ್ದಾರೆ. ಇಬ್ರು ಅವರೇ ಕುಯ್ದು ಚರ್ಮ ಸುಲ್ದು ಪೀಸ್ ಎಲ್ಲ ಮಾಡ್ಕೊಡ್ತಾರೆ.
ಈಗ ಮಟನ್ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಸುದ್ದಿ ಹೋಗ್ಬಿಟ್ಟಲ್ವ ಜನ ಸುಳ್ಳು. ಅಣ್ಣ ಇದು ಮಟನ್ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಕೆಲಸ ಕಮ್ಮಿ ಆಗಿದೆ. ಈಗ ಕೆಲಸ ಮಾಡೋರು ಕಮ್ಮಿ ಆಗಿದ್ದಾರೆ, ಹಂಗಾಗಿ ಹಾರ್ಟ್ ಅಟ್ಯಾಕ್ ಅಂತಂತಾರೆ. ಅದೆಲ್ಲ ಸುಳ್ಳಣ್ಣ. ಮಟನ್ ತಿನ್ನೋದ್ರಲ್ಲಿ ಮುಂಚೆ ಎಲ್ಲ ಹಳಬರೆಲ್ಲ ಮಟನ್ ಅಷ್ಟು ಎಷ್ಟು ತಿಂತಿದ್ರು ಅಷ್ಟೇ ಗಟ್ಟಿ ಮುಟ್ಟಿದ್ರು. ಹಂಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲಣ್ಣ. ತಿಂದು ಮಲ್ಕೊಂಡವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದು ಆಗುತ್ತೆ, ಮತ್ತೊಂದು ಆಗುತ್ತೆ. ಇದು 110 ತರ ಸೊಪ್ಪು ತಿನ್ನೋ ಮರಿ. ಒಂದ್ ಸೊಪ್ಪಲ್ಲ 2 ಸೊಪ್ಪಲ್ಲ, 110 ತರ ತಿನ್ನೋ ಸೊಪ್ಪು ಮರಿ ಇದು. ಇದಕ್ಕೆ ತಿನ್ನೋ ಯೋಗ್ಯತೆ ನಮಗೂ ಇಲ್ಲ ಅದೃಷ್ಟ. ನಾವು ಗೋಬಿ ಮಂಚೂರಿ ಪಾನಿಪುರಿ ತಿಂತೀವಿ, ಇವು ಹಂಗಲ್ಲ. ಒಳ್ಳೊಳ್ಳೆ ಫುಡ್, ಒಳ್ಳೊಳ್ಳೆ ಎಲೆ, ಒಳ್ಳೊಳ್ಳೆ ಆರೋಗ್ಯ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎಲ್ಲ ಒಂದೊಂದೆಲ್ಲ ತಿನ್ನುತ್ತೆ. ಇದ್ರಲ್ಲಿ ಕ್ವಾಲಿಟಿ ಇದೆ. ಇದನ್ನ ತಿಂದ್ರೆ ಕಾಯಿಲೆ ಬರಲ್ಲ. ಪಾಮ್ ಆಯಿಲ್ ಯೂಸ್ ಮಾಡ್ತಿರಲ್ಲ ನೀವು, ಇದಕ್ಕೆ ಬಳಸ್ತಿರಲ್ಲ ಅಡಿಗೆಗಿಂತ ಒಗ್ಗರಣೆ ಹಾಕಕ್ಕಿಂತ ಮುಂಚೆ. ಪಾಮ್ ಆಯಿಲ್ ಹಾಕ್ಬೇಡಿ ಅಡಿಗೆ ಮಾಡ್ಬೇಕಾದ್ರೆ, ಇದರಲ್ಲಿರೋ ಫ್ಯಾಟ್ ಹಾಕಿ ಅಡಿಗೆ ಮಾಡಿ ಸಾಕು. ಆ ಪಾಮ್ ಆಯಿಲ್ ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಮಟನ್ ತಿಂದ್ರೆ ಕ್ಯಾನ್ಸರ್ ಬರೋದು ಸುಳ್ಳು. ಅವ್ನು ತಿಂದು ಸೋಂಬೇರಿತನ, ತಿಂದೆ ಹೊಟ್ಟೆ ತುಂಬಾ ನಿಂಗೆ ನಿದ್ದೆ ಮಾಡಿದೆ ಅಂದ್ರೆ ಆಗಲ್ಲ. ಅವ್ನು ದುಡಿಯಲ್ಲ, ಬಡಿಯಲ್ಲ, ವರ್ಕೇ ಆಗಲ್ಲ, ಅವ್ನ ಬಾಡಿನೇ ವರ್ಕ್ ಆಗಲ್ಲ. ಅವ್ನು ಎದ್ದು ಒಡ್ಡಾಡ್ಬೇಕು, ಎದ್ದು ವಾಕಿಂಗ್ ಹೋಗಕ್ಕೆ ಹೊಳ್ತಾ ಇರಲ್ಲ. ಬೆಳಗ್ಗೆ ಹೊತ್ತು ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಮರಿಗೆ ಬರ್ತೀವಿ, ಹೆಂಗ್ ಕೇಳ್ರಿ? ಬರೀ ಸ್ವೆಟ್ ಬರ್ತಿದ್ರು, ನಾವು ಕೆಲಸ ಮಾಡ್ತೀವಿ, ಹೆಂಗ್ ಕೇಳ್ರಿ? ನಮ್ಗೆ ಕಾಯಿಲೆ ಇದೆಯಾ? ಇಲ್ಲ. ಅವ್ರು ದುಡಿಲಿಲ್ಲ, ಮನೆ ಕೂತ್ಕೊಂಡು ಬಾಡಿ ಬೆಳೆಸ್ಕೊಂಡು ಫ್ಯಾಟ್ಲೆಸ್ ಬೆಳೆಸ್ಕೊಂಡು ಹಿಂಗೆಲ್ಲ ಬೊಜ್ಜಿಡ್ಕೊಂಡ್ಬಂದ್ರೆ ಕಾಯಿಲೆ ಬರ್ದಲ್ಲ ಹಂಗೆ ಇರುತ್ತಾ? ಕ್ಯಾನ್ಸರ್ ಬರ್ದಲ್ಲ ಹಂಗೆ ಇರುತ್ತಾ? ಇವು 108 ತರ ಸೊಪ್ಪು ತಿನ್ನೋದು, ಅದೆಷ್ಟು ಆರೋಗ್ಯವಿರುತ್ತೆ. ನಾವು ಮರಿ ಚೆನ್ನಾಗಿರೋ ಕ್ವಾಲಿಟಿ ಚೆನ್ನಾಗಿ ಮಟನ್ ತಿನ್ಬೇಕು. ಸೊ ಅದು 108 ಸೊಪ್ಪು ತಿಂದಿರುತ್ತೆ, ನಮಗೂ ಅದು ಬರುತ್ತೆ, ನಮಗೂ ಬಾಡಿ ಎನರ್ಜಿ ಬರುತ್ತೆ. ಈ ಸೊಪ್ಪಿಗೆ ನೀವು ಆಯ್ತು ಅಂತ ಒಂದು ಜಮೀನಲ್ಲಿ ಒಂದು ಸೊಪ್ಪು ಹಾಕಿರ್ತೀರಾ, ಬರೀ ಒಂದು 2 ಗೊಬ್ಬರ ಯೂರಿಯಾ ನೈಟ್ರೋಜನ್ ಹಾಕ್ಬಿಟ್ಟು ಗಿಡ ಬೆಳೆಸ್ಬಿಡ್ತಾರೆ. ಅದಕ್ಕೆ ಬರೀ 2 ಐಟಮ್ ಭೂಮಿ ಕೂಡ ಪೊಲ್ಯೂಷನ್ ಬರುತ್ತೆ, ಬೆಳ್ಕೊಳ್ಳೋದು ಗಿಡ ಅಷ್ಟೇನೆ. ಇವು ತಿಂದಿರೋ ಸೊಪ್ಪು ಎಷ್ಟು? ಒಂದು 108 ವೆರೈಟಿ ತಿನ್ನುತ್ತೆ. ಅದು ಬರೀ ಗೊಬ್ಬರ ತಿಂದಿರೋ ಗಿಡ ಎಲ್ಲಿ? ಅದನ್ನ ನಾವು ತಿಂತಾ ಇದೀವಿ. ಅದು ತಿಂತಿದ್ವಿ, ಅದನ್ನ ಬಿಟ್ಟು ನ್ಯಾಚುರಲ್ ಆಗಿ ಇದು ಬರೋ ಪಿಚ್ಕೆಯಿಂದ ಹಾಕಿ ಬೆಳೆಸಿರೋ ಗಿಡ ತಿಂದ್ರೆ ಟೇಸ್ಟ್ ಬರುತ್ತೆ, ಅದು ಆರೋಗ್ಯ ಇರುತ್ತೆ. ಈ ಯೂಸ್ ಮಾಡೋ ನೈಟ್ರೋಜನ್, ಯೂರಿಯಾ, ಗೊಬ್ಬರ ಅವೆಲ್ಲ ಹಾಕೊಂಡ್ ಬೆಳೆದ್ರೆ ಅವು ಟೇಸ್ಟ್ ಬರಲ್ಲ. ಅವು ಮತ್ತೆ ಕಾಯಿಲೆನೇ ಅವು. ಅಂತ ಬಿಟ್ಬಿಟ್ಟು ನ್ಯಾಚುರಲ್ ತಿನ್ರಿ. ಇಂಥವು ಅವಾಗ ಹೈಬ್ರಿಡ್ ಕಿವಿ ಉದ್ದ ಇರೋವು ತಿಂದ್ರೆ ಪ್ರಯೋಜನನೇ ಇಲ್ಲ. ನಾಟಿ ಕೋಳಿ, ನಾಟಿ ಮೇಕೆ. ಆ ನಾಟಿ ಕೋಳಿ ಅದು ತೀರೋ ಮೋಸನೇ. ಅಯ್ಯೋ, ಅದ್ರಲ್ಲಿ ಗೊತ್ತಾಗಲ್ಲ. ಎಲ್ಲ D1 D2 ಅಂತ ಕೋಳಿ ಮೇಲೆ ಹೆಸರು ಮೇಲೆ ಹೊಂಟೋಗ್ಬಿಟ್ಟಿದೆ ಎಲ್ಲ. ಬಟ್ ಇವಿನ್ನೂ ಹಾಳಾಗಿಲ್ಲ. ನಮ್ ರೈತರು ಶೆಡ್ಡಲ್ಲಿ ಸಾಕೋ ಬದಲು ಬಿಟ್ಟಿ ಬೆಳಗ್ಗೆ ಬಿಸಿಲಲ್ಲಿ ಕಷ್ಟ ಸುಖ ಅಂತ ಮೇಯಿಸ್ತಾ ಇರ್ತಾರೆ. ಬಿಸಿಲಿ ಮಧ್ಯಾಹ್ನ ಟೈಮ್ ಮೇಯಿಸ್ತಾರೆ. ಅವು ಒಂದೊಂದ್ ಸೊಪ್ಪು ತಿನ್ನಲ್ಲ. ಮೇಕೆ ಕುರಿ ಆದ್ರೆ ಹುಲ್ ಮಾತ್ರ ತಿನ್ನುತ್ತೆ. ಇವ್ ಹಂಗಲ್ಲ, ಒಂದೊಂದ್ ಎಲೆ ಕೂಡ 5 ಒಂದೊಂದ್ ಎಲೆ ತಿನ್ನೋದು. ಒಂದ್ ಗಿಡದಲ್ಲಿ ಒಂದೆಲ್ಲ ಒಂದೆಲ್ಲ ತಿಂತವೆ. ಶೆಡ್ಡಲ್ಲಿ ಸಾಕಿರೋ ಮಾತ್ರ 10 ಕುರಿಕ್ ತಿನ್ನೋದು. ಈ ರಾಂಪುರ ಸಂತೆಗೆ ನಾವೇನ್ ತಗೊಬಿಡ್ತೀವಿ ಅಂದ್ರೆ ಮಟನ್ ಟೇಸ್ಟ್ ಇದೆ. ಮಾಗಡಿ, ರಾಂಪುರ ಅವೆರಡು ಮಟನ್ ಟೇಸ್ಟ್ ಇರೋದನ್ನ ಹುಡಿಕೊಂಡ್ ಬರ್ತೀವಿ ನಾವು. ಮತ್ತೆ ಅವು ಕ್ವಾಲಿಟಿ ಫುಡ್ ತಿಂತವೆ. ಅವು ಜೋಳ ಹಾಕ್ತಾರೆ, ತಿಂಡಿ ಹಾಕ್ತಾರೆ, ಎಲ್ಲ ಕೊಡ್ತಾರೆ. ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರಲ್ಲಿ ಫ್ಯಾಟ್ ಅಷ್ಟು ಬಂದ್ರು ಓವರ್ ಆಗಿ ಎಣ್ಣೆ ತೇಳಲ್ಲ. ಅದು ನಾವ್ ಯಾವಾಗ ಅಡಿಗೆಗೆ ಪಾಮ್ ಆಯಿಲ್ ಯೂಸ್ ಮಾಡ್ತೀವಲ್ಲ, ಕೆಲ ಪಾಮ್ ಆಯಿಲ್ ಮಿಕ್ಸಿ ಇಲ್ದಲ್ಲ ಎಣ್ಣೆ ಬರಲ್ಲ. ಅದರಿಂದ ಟೇಸ್ಟ್ ಹಾಳಾಗೋಗುತ್ತೆ ಹೊರತು ಆರೋಗ್ಯ ಹಾಳಾಗುತ್ತೆ ಹೊರತು ಅದು ಬರಲ್ಲ. ನಾವು ಮನೇಲಿ ಅಡಿಗೆ ಮಾಡ್ತೀವಿ, ನಾವು ಎಣ್ಣೆ ಹಾಕಲ್ಲ. ನಾವು ಮಾಡ್ತೀವಿ. ಇದರಲ್ಲಿ ಫ್ಯಾಟ್ ಬರುತ್ತಲ್ಲ, ಒಂದ್ ಸ್ವಲ್ಪ 100 ಗ್ರಾಮ್ ಫ್ಯಾಟ್ ಹಾಕ್ತಿವಿ. ಅಂತಿರಿ ಕೌಟರ್ ಎಣ್ಣ 100 ಗ್ರಾಮ್ ಫ್ಯಾಟ್ ಹಾಕಿರ್ತಾರೆ. ಆ 100 ಗ್ರಾಮ್ ಫ್ಯಾಟ್ ಅಲ್ಲಿ ನಾವು ಎಣ್ಣೆ ತೇರಿಸ್ಬಿಟ್ಟು ಆಮೇಲೆ ಮಟನ್ ಹಾಕ್ತಿವಿ ನಾವು. ಎಣ್ಣೆನ ಮಟನ್ ಬಳಸ. ಮಟನ್ ಅಲ್ಲೇ ಇದೆ ಫ್ಯಾಟ್. ನಮ್ಗೆ ಯಾಕೆ ಎಕ್ಸ್ಟ್ರಾ ಫ್ಯಾಟ್ ಹಾಕಿ? ನಮ್ಗೆ ಎಣ್ಣೆ ಅವಶ್ಯಕತೆ ಇಲ್ಲ. ನಮ್ಗೆ ಮಟನ್ ಎಲ್ಲ ಫ್ಯಾಟ್ ಸಾಕು. ನಮ್ಗೆ ಸಾಂಬಾರ್ ತೆಗಿತೀವಿ, ಎಣ್ಣೆ ಬರುತ್ತೆ ಅದ್ರಲ್ಲೇ. 50 ಗ್ರಾಮ್ ಎಣ್ಣೆ ಬಂದ್ ಸಾಕು. ಅದ್ರಲ್ಲೇ ಮಟನ್ ಒಳ್ಳೆ ಎಣ್ಣೆ ಟೇಸ್ಟ್ ಇರುತ್ತೆ. ಆ ಪಾಮ್ ಆಯಿಲ್ ಯೂಸ್ ಮಾಡ್ಕೊಂಡು ನಮ್ಮ ಆರೋಗ್ಯ ನಾವೇ ಕಾಳು ಮಾಡ್ಕೊಳ್ಳೋದು. ಕರೆಕ್ಟಾಗಿ ಹೇಳಿದ್ರಿ ನಾನು. ಸೂಪರ್ ಅಣ್ಣ. ನಿಮ್ಮ ಅಂಗಡಿಗೆ ಬರ್ತೀನಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ. ಓದೋಣ, ಪ್ರಜ್ಞಾವಂತರಾಗೋಣ. ನಮಸ್ಕಾರ.